ಬೆಳಗ್ಗೆ ಇಂಥ ಬ್ಯಾಡ್ ನ್ಯೂಸ್ ಅಂದರೆ ಆಕ್ಸಿಡೆಂಟ್ ಹಾವೇರಿಯಲ್ಲಿ 13 ಜನ ಸಾವು. ಇವರ ಫ್ಯಾಮಿಲಿನೇ 4 ಜನ, ಅಣ್ಣ, ತಂಗಿ, ಅಮ್ಮ, ಅಪ್ಪ. ಅವನು ಇತ್ತೀಚೆಗೆ ಗಾಡಿ ತೊಗೊಂಡಿದ್ದಂತೆ. ಕೇಳೋಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂದರೆ ತಂಗೆ ಅಂಗವಿಕಲೆ ಬೇರೆ. ಜಸ್ಟ್ ಥಿಂಕ್, ಈಗ ಒಂದೇ ಕುಟುಂಬದಲ್ಲಿ 4 ಜನ ಸತ್ತೋಗಿದ್ದಾರೆ. ಈಗ ಅವ್ರು ವಾಸ ಮಾಡ್ತಾಯಿದ್ದ ಮನೆ ಫುಲ್ ಖಾಲಿ. ಯಾರು ವಾಸ ಮಾಡ್ತಾರಲ್ಲಿ? ದಯವಿಟ್ಟು ಬೆಳಗಿನ ಜಾವ ಡ್ರೈವಿಂಗ್ ಮಾಡೋದು ತಪ್ಪು. ಹೆಲ್ಮೆಟ್ ಹಾಕೊಳ್ದಲ್ಲೇ ಡ್ರೈವಿಂಗ್ ಮಾಡೋದು ತಪ್ಪು. ಈಗ ಅರ್ಧ ಗಂಟೆ ನಿಧಾನ ನಿಮ್ಮೂರಿಗೆ ಹೋಗ್ಬಿಟ್ಟಿದ್ರೆ ಏನು ಗಂಟು ಹೋಗ್ತಿತ್ತಾ? ಎಲ್ಲರೂ ಸೈಡಲ್ಲಿ ನಿಲ್ಸ್ಬಿಟ್ಟು ಮಲ್ಕೊಂಡು ಹೋಗಿದ್ರೆ ಏನು ಗಂಟು ಹೋಗ್ತಿತ್ತಾ? ಏನು ಹೇಳೋದು ಜನಗಳಿಗೆ? ನಾನು ಡ್ರೈವ್ ಮಾಡ್ಬೇಕಾದ್ರೆ ಲೋಕಿಗೆ ಅದೇ ಹೇಳಿದ್ದು, 5 ನಿಮಿಷ ಬೇಕಾಗಿ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ. ಇನ್ನು 5 ನಿಮಿಷದಲ್ಲಿ ನಾವೇನು ಕೆಲಸ ಮಾಡಿ ಕೋಟಿ ಸಂಪಾದನೆ ಮಾಡಿಬಿಡ್ತಿದ್ವಾ? ದಯವಿಟ್ಟು ರ್ಯಾಶ್ ಡ್ರೈವಿಂಗ್ ಬಿಡಬೇಕು. 3 ಜನ ಅಂದರೆ ಈಗ ಒಂದೇ ಕುಟುಂಬದಲ್ಲಿ 4-5 ಜನ ಇರ್ತಾರೆ. ಈಗ ನಾವು ಈ ಮನೇಲಿ ವಾಸ ಮಾಡ್ತಾಯಿದ್ದೀವಿ. ಒಂದೇ ಸತಿಯ 4 ಜನನೂ ಇಲ್ಲ ಅಂದರೆ ಆ ಮನೆ ಖಾಲಿ. ಯಾರೂ ಇರಲ್ಲ. ಜಸ್ಟ್ ಈಗ ನಿನ್ನೆ ಸ್ಯಾಮ್ ಸಮೀರ್ ಅವರು ಲಾಗ್ ನೋಡ್ಬೇಕಾದ್ರೆ ಹೇಳ್ತಿದ್ರು, ತೇಜಸ್ಪುರ್ ನಿನ್ನೆ ತಾನೇ ನನಗೆ ಮೆಸೇಜ್ ಮಾಡಿದ್ರು, ಬೆಳಗ್ಗೆ ಎದ್ದು ಸೀನ್ ಅಂತ ತೋರಿಸ್ತಾ ಇದೆ, ವಾಪಸ್ ರಿಪ್ಲೈ ಮಾಡೋಕೆ ಆ ಮನುಷ್ಯನೇ ಇಲ್ಲ. ಆ ಮಾತು ಕೇಳಿದ ತಕ್ಷಣ ನನಗೆ ಎಷ್ಟು ನಾಡ್ತು ಅಂದರೆ, ಹೌದಲ್ವಾ, ಆ ಮನುಷ್ಯನೇ ಇಲ್ಲ ವಾಪಸ್ ಆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋಕ್ಕೆ. ಎಲ್ಲರೂ ಸೇಫಾಗಿರಿ.